ಶ್ರೀ ಸಾಯಿ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯು ಗ್ರಾಹಕರಿಗೆ ಮತ್ತು ಷೇರುದಾರರಿಗೆ 20% ಡಿವಿಡೆಂಡ್ ಘೋಷಣೆ. ಸಿಇಒ ಮಂಜುನಾಥ್. ಸುದ್ದಿಯ ವಿವರ. ನಗರದ IME ಸಭಾಂಗಣದಲ್ಲಿ ನಡೆದ 16ನೇ ವರ್ಷದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಶ್ರೀ ಸಾಯಿ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಸಿಇಒ ಮಂಜುನಾಥ್, 2025 ಹಾಗೂ 2026ನೇ ಸಾಲಿನಲ್ಲಿ ಸಂಸ್ಥೆಯು 1,35,00,000 ರುಗಳ ನಿವ್ವಳ ಲಾಭ ಹೊಂದಿದ್ದು, ಗ್ರಾಹಕರಿಗೆ ಮತ್ತು ಷೇರುದಾರರಿಗೆ 20% ಡಿವಿಡೆಂಡ್ ಘೋಷಣೆ ಮಾಡಿದರು. ಸಂಸ್ಥೆಯು ಸಿಲ್ವರ್ ಲೈನ್ ಕ್ರಾಸ್ ಮಾಡಿದ್ದು, ಸುಮಾರು 25.5 ಕೋಟಿಗೂ ಮೀರಿ ವ್ಯವಹಾರ ನಡೆಸುತ್ತಿದ್ದು, ಸಂಸ್ಥೆಯ ಆಡಳಿತ ಮಂಡಳಿ ಹಾಗೂ ಗ್ರಾಹಕರಿಗೆ ಯಾದವಗಳನ್ನು ತಿಳಿಸಿದರು. ಅಧ್ಯಕ್ಷರಾದ ರವೀಂದ್ರನಾಥ್ ಮಾತನಾಡಿ, ನಮ್ಮ ಸಂಸ್ಥೆಯು ಜಿಲ್ಲೆಗೆ ಮಾದರಿ ಸಂಸ್ಥೆಯಾಗಿ ಅಭಿವೃದ್ಧಿ ಹೊಂದಿರುವುದು ಹೆಮ್ಮೆಯ ವಿಷಯ. ಇದು ಸಣ್ಣ ಹೂಡಿಕೆದಾರರನ್ನು ಪ್ರೋತ್ಸಾಹಿಸಲು ಮತ್ತು ವಿವಿಧ ಸಾಲ ಸೌಲಭ್ಯಗಳನ್ನು ನೀಡಲು ಸ್ಥಾಪಿತವಾದ ಸಹಕಾರಿ ಸಂಸ್ಥೆಯಾಗಿದೆ ಎಂದರು. ಉಪಾಧ್ಯಕ್ಷರು ವಿ ನಾರಾಯಣ್ ಮಾತನಾಡಿ, ಚಿನ್ನದ ಸಾಲ ಠೇವಣಿ ಯೋಜನೆಗಳು, ಉದಾಹರಣೆಗೆ ಸಾಯಿ ಠೇವಣಿ, ಫಿಕ್ಸೆಡ್ ಡಿಪಾಸಿಟ್ ಮತ್ತು ದೈನಂದಿನದ ಪಿಗ್ಮಿ ಸಂಗ್ರಹ ಸಹಕಾರ ಸಂಘಗಳು ಬ್ಯಾಂಕುಗಳಂತೆ ಕಾರ್ಯನಿರ್ವಹಿಸುತ್ತಿವೆ. ಆದರೆ ಅವುಗಳು ನಿರ್ದಿಷ್ಟ ಸಮುದಾಯದ ಜನರಿಗೆ ಸಹಾಯ ಮಾಡಲು ಒತ್ತು ನೀಡುತ್ತವೆ. ಇವು ನಿಮ್ಮ ಹತ್ತಿರದ ಸಮುದಾಯಕ್ಕೆ ಆರ್ಥಿಕ ಬೆಂಬಲ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದರು. ಸಭೆಯಲ್ಲಿ ನಿರ್ದೇಶಕರಾದ MP ಆನಂದ್, P ಅಶೋಕ್, ಅದೀಪ್, ಗೋವಿಂದರಾಜು, S ಪದ್ಮಾವತಿ, ಉಷಾ ರಾಜೇಶ್, M ಉದಯಕುಮಾರ್, ವಿಷ್ಣು, H ಉದಯಕುಮಾರ್, ಪ್ರಶಾಂತ್ ಕುಮಾರ್ ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ವರದಿ ಪರ್ವೀಜ್ ಅಹಮದ್. ನಮ್ಮ ನಿರ್ದೇಶಕರಾದ ಡಾಕ್ಟರ್ M ಉದಯಕುಮಾರ್ ಸರ್ ಅವರು ಕೂಡ ನಮ್ಮ ಸಂಸ್ಥೆಯ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೀವಿ. ಮತ್ತೆ ಎಲ್ಲ ನಮ್ಮ ನಿರ್ದೇಶಕರು ಅವರು ಕೊಟ್ಟಂತ ಮಾರ್ಗದರ್ಶನ ಆಗಲಿ, ಅವರು ಕೊಟ್ಟಂತ ಒಂದು ಕೋಆಪರೇಷನ್ ಕೂಡ ನಮ್ಮ ನಿರ್ದೇಶಕರು ಕೊಟ್ಟಂತ ಕೋಆಪರೇಷನ್ ನಮ್ಮಿಷ್ಟು ಯಶಸ್ವಿಯಾಗಿ ಕಾರಣ ಆಗೋದಕ್ಕೆ ಒಂದು ದಾರಿ ಮಾಡಿಕೊಟ್ಟಂತ ನಾವೆಲ್ಲ ನಿರ್ದೇಶಕರು ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ನಮ್ಮ ಸಂಸ್ಥೆಯ ಪೂರ್ವಕವಾದ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೀನಿ. ಮತ್ತೆ ಇಷ್ಟೊಂದು ಯಶಸ್ವಿಯಾಗಲು ಕಾರಣ ಆಗಿರುವಂತ ನಮ್ಮ ಸೊಸೈಟಿಗೆ ನಮ್ಮ ಸದಸ್ಯರು ಮತ್ತು ಅವರ ಕುಟುಂಬದವರು, ನಮ್ಮ ಸಿಬ್ಬಂದಿ. ನಮ್ಮ ಸಂಸ್ಥೆ ಶ್ರೀ ಸಾಯಿ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಕೋಲಾರ ಬಹಳ ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದೆ. ನಮ್ಮ ಸಂಸ್ಥೆ ಈ ಜಿಲ್ಲೆಯಲ್ಲೇ ಪ್ರಥಮ ಶ್ರೇಣಿಯಲ್ಲಿದೆ. ನಮ್ಮ ಏನು ಬೆಂಗಳೂರು ಫೆಡರೇಷನ್ನಲ್ಲಿ ಕೋಲಾರ ಅಂದ ತಕ್ಷಣ ಹೆಸರು ಬರದೆ ಶ್ರೀ ಸಾಯಿ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಎನ್ನುವ ರೀತಿಯಲ್ಲಿ ನಮ್ಮ ಸಂಸ್ಥೆ ಬೆಳೀತಾ ಇದೆ. ಕಳೆದ 2021 ನಂತರದಿಂದ ನಮ್ಮ ಲಾಭ ಪ್ರತಿ ವರ್ಷಕ್ಕೂ ದ್ವಿಗುಣ ಆಗ್ತಾ ಹೋಗ್ತಾ ಇದೆ. ನಾವು 2021 ಮಾರ್ಚ್ಗೆ 28 ಲಕ್ಷ ಲಾಭ ಗಳಿಸಿದ್ವಿ. ಇವಾಗ 2025-26ಕ್ಕೆ 1,31,00,000 ನಿವ್ವಳ ಲಾಭವನ್ನು ನಾವು ಗಳಿಸಿದ್ದೀವಿ. ಆ ಮಟ್ಟದಲ್ಲಿ ಸಂಸ್ಥೆ ಬೆಳೀತಾ ಹೋಗ್ತಿದೆ. ಇಲ್ಲಿಗೆ ಸಂಸ್ಥೆ ಪ್ರಾರಂಭ 16 ವರ್ಷವಾಯಿತು. ಈ 16 ವರ್ಷದಲ್ಲಿ ನಾವು ಇವಾಗ ಒಟ್ಟು ವ್ಯವಹಾರ 25 ಕೋಟಿಯನ್ನು ನಾವು ದಾಟಿದ್ದೇವೆ. ನಮ್ಮ ಒಟ್ಟು ಡೆಪಾಸಿಟ್ಟು 12,70,00,000, ಒಟ್ಟು ಸಾಲ 11,50,00,000. ಈ ರೀತಿ ನಮ್ಮ ಸಂಸ್ಥೆ ಲಾಗಾವಧಿ ಬೆಳೆದುಕೊಂಡು ಬಂದಿದೆ. ಈ ವರ್ಷದ ಲಾಭ 1,31,00,000 ನಿವ್ವಳ ಲಾಭವಾಗಿ ಗಳಿಸಿದೆ. ಆಮೇಲೆ ಇದು ಲಾಕ್ಡೌನಲ್ಲಿ ಕೊರೋನಾ ಟೈಮಲ್ಲಿ ಸ್ವಲ್ಪ ಎಡವಟ್ಟು ಆಯ್ತಲ್ಲ, 2019, 20, 21 ಎರಡು ವರ್ಷಗಳಲ್ಲಿ ಸ್ವಲ್ಪ ವ್ಯವಹಾರದಲ್ಲಿ ಕುಂಠಿತ ಆಗಿತ್ತು. ವಸೂಲಾತಿಯಲ್ಲಿ ಬಹಳಷ್ಟು ಕುಂಠಿತವಾಗಿತ್ತು. ಹಾಗಾಗಿ ನಮ್ಮ ಲಾಭಾಂಶ ಗಳಿಕೆ ಬಹಳ ಕಡಿಮೆ ಆಗಿತ್ತು. ಆ ಕೊರೋನಾ ಪೀರಿಯಡ್ ನಂತರ ಕಳೆದ ನಂತರದಲ್ಲಿ 2021 ನಂತರದಲ್ಲಿ ನಮ್ಮ ಸಂಸ್ಥೆಯ ಬೆಳವಣಿಗೆ ನಾಗಾಲೋಟದಲ್ಲಿ ನಡೀತಾ ಇದೆ. 21ಕ್ಕೆ 11 ಕೋಟಿ ವ್ಯವಹಾರ ಇದ್ದೀವಿ. 26ಕ್ಕೆ ನಾವು 25 ಕೋಟಿ ದಾಟಿದ್ವಿ. ಆ 28 ಲಕ್ಷ ಲಾಭ ನಿವ್ವಳ ಲಾಭ ಗಳಿಸ್ತಾ ಇದ್ದೀವಿ. ನಾವು 1,31,00,000 ನಿವ್ವಳ ಲಾಭವನ್ನು ಗಳಿಸೋ ಮಟ್ಟಿಗೆ ಈ ಸಂಸ್ಥೆ ಬೆಳೀತಾ ಇದೆ. ಎಷ್ಟು ಸದಸ್ಯರಿದ್ದಾರೆ ಸರ್? ಎಷ್ಟು ಸದಸ್ಯರು? 80 ಜನ ಸದಸ್ಯರಿದ್ದಾರೆ. 880 ಜನ ನಮ್ಮ ಸದಸ್ಯರಿದ್ದಾರೆ. ಉತ್ತಮ ವ್ಯವಹಾರವನ್ನು ಎಲ್ಲರೂ ಮಾಡ್ಕೊಂಡು ಹೋಗಿದ್ದಾರೆ. ತಾವು ಏನಾಗಿದ್ದೀರಿ ಸರ್ ಇದರಲ್ಲಿ? ನಾನು ಈ ಸಂಸ್ಥೆಯಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ CEO ಆಗಿ 2021 ಮೇನಿಂದ ಇಲ್ಲಿ ಕಾರ್ಯವನ್ನು ಜವಾಬ್ದಾರಿ ಕೆಲಸ ಮಾಡ್ತೇನೆ. ಮಂಜುನಾಥ್ ಸರ್ ಅಂತ. ನನ್ನ ಹೆಸರು L ಮಂಜುನಾಥ್. ಸರಿ, ಥ್ಯಾಂಕ್ ಯು.